ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಹಿರಿಯೂರು ಬೈ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾವೆ ಪಕ್ಷಗಳು. ಈಗಿನಿಂದಲೇ ಶುರುವಾಗ್ತಾ ಇದೆ ಚುನಾವಣಾ ತಯಾರಿ. ಸಚಿವ ಸುಧಾಕರ್ ನಿಧನದಿಂದ ತೆರವಾಗಿರುವಂತ ಕ್ಷೇತ್ರ ಇದು. 3 ಪಕ್ಷಗಳಿಂದ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಅನುಕಂಪದ ರಾಜಕೀಯ ಮೀರಿ ಟಿಕೆಟ್ ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯೋದಕ್ಕೆ 3 ಕಸರತ್ತು ನಡೆಸ್ತಾ ಇದ್ದಾರೆ. ಸುಧಾಕರ್ ಪುತ್ರ ಸುಹಾಸ್ ಈಗಾಗಲೇ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಕ್ಷೇತ್ರದಲ್ಲಿ ಸುಧಾಕರ್ಗಿರುವ ವರ್ಚಸ್ಸು ಸುಹಾಸ್ಗಿಲ್ಲ. ಜಾತಿ ರಾಜಕಾರಣದಲ್ಲಿ ಸುಹಾಸ್ ಗೆಲುವು ಅಷ್ಟು ಸುಲಭ ಅಲ್ಲ. ಟಿಕೆಟ್ಗಾಗಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಪ್ರಯತ್ನ ಪಡ್ತಾ ಇದ್ದಾರೆ. ಯಾದವ ಸಮುದಾಯದ ಪ್ರಭಾವಿ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಕೈ ಟಿಕೆಟ್ ಕೇಳ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಜೆ ರಾಜು. ಸೊ ಇಲ್ಲಿ 3 ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ. ಹೆಂಗೆ ನೋಡಿ ರಾಜಕಾರಣ. ಕೆಲವೇ ದಿನಗಳ ಹಿಂದೆ ಸುಧಾಕರ್ ಅವರು ನಿಧನರಾಗ್ತಾರೆ. ಅದಾದ ನಂತರ ಈಗ ಅಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಬೈ ಎಲೆಕ್ಷನ್ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಕಾಂಗ್ರೆಸ್ ಪಾರ್ಟಿಯಿಂದ, ಯಾರು ಉತ್ತಮ ಅಭ್ಯರ್ಥಿ ಆಗ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ಈಗ ಚರ್ಚೆ ನಡೀತಾ ಇದೆ ಆ ಕ್ಷೇತ್ರದಲ್ಲಿ. ಸುಧಾಕರ್ ಅವರ ಪುತ್ರ ಸುಹಾಸ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಜಾತಿ ರಾಜಕಾರಣ ಅಂತ ಬಂದಾಗ ಕೆಲವೊಂದ್ ಕಡೆ ಸುಧಾಕರ್ ಅವ್ರಿಗಿರುವಂತ ವರ್ಚಸ್ ಇವ್ರಿಗಿಲ್ಲ. ಸೊ ಅದನ್ನು ಕೂಡ ಯೋಚನೆ ಮಾಡ್ತಾರೆ. ಜೊತೆಗೆ ಸಹಜವಾಗಿ ಈಗ ದಾವಣಗೆರೆ ದಕ್ಷಿಣ ಎಕ್ಸಾಂಪಲ್ ತಗೊಂಡ್ರೆ ನಾವು CM ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದ್ರು. ಈಗ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ರು. ಹಂಗಾಗಿನೇ ಅವ್ರ ಕುಟುಂಬಸ್ಥರಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ, ಅದು ನಿಯಮ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದನ್ನ ಇಲ್ಲಿ ಟ್ಯಾಲಿ ಮಾಡೋದಾದ್ರೆ ಸುಧಾಕರ್ ಅವರ ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಉತ್ತರ ಸಿಕ್ಕಂಗಾಗಿದೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಆ ರೀತಿ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ ಹಂಗೆ ಆಗಿತ್ತು. ಸೊ ಹಂಗಾಗಿನೇ ಈಗ ಸುಹಾಸ್ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ದಟ್ಟವಾಗಿ ಗೋಚರವಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಯಾದವ ಸಮುದಾಯದ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಬೊಮ್ಮನಹಳ್ಳಿ ಬಾಬು. ಇವರು ಕೂಡ ಈಗ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹಿರಿಯೂರು ಟಿಕೆಟ್ಗಾಗಿ ಬಿಜೆಪಿಯಲ್ಲೂ ಪೈಪೋಟಿ ನಡೀತಾ ಇದೆ. ಯಾದವ ಸಮುದಾಯದ 3 ನಾಯಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಬಿಬಿಎಂಪಿ ಮಾಜಿ ಸದಸ್ಯ ರಾಜಣ್ಣ ಪ್ರಬಲ ಆಕಾಂಕ್ಷಿಯಾಗಿರೋದು. ಬಿಜೆಪಿ ತಾಲೂಕು ಅಧ್ಯಕ್ಷ BSY ಆಪ್ತ ಅಭಿನಂದನ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಯಾದವ ಸಮುದಾಯದ ಲಕ್ಷ್ಮೀಕಾಂತ್ ಕೂಡ ಲಾಬಿ ಶುರು ಮಾಡಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಯಾದವ ಸಮುದಾಯವೇ ನಿರ್ಣಾಯಕ ಪಾತ್ರವನ್ನ ವಹಿಸಿದೆ. JDSನಿಂದ ಯಶೋಧರ ಹಾಗೂ ಜಯಣ್ಣ ಲಾಬಿ ಮಾಡ್ತಾ ಇದ್ದಾರೆ. ಸಾಸೂಲು ಸತೀಶ್ ರನ್ನ ಶಿರಾದಿಂದ ಕರೆತಂದು ಟಿಕೆಟ್ ಕೊಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಅಟ್ಟಿಕಾ ಬಾಬು ಪ್ಲಾನ್ ಮಾಡಿದ್ದಾರೆ. ಮುಸ್ಲಿಂ ಮತ್ತು ಎಡಗೈ ಸಮುದಾಯದ ನೇರ ಸಂಪರ್ಕದಲ್ಲಿ ಅಟ್ಟಿಕಾ ಬಾಬು ಇದ್ದಾರೆ. ಅಹಿಂದ ಓಟ್ ಸೆಳೆಯುವ ಅಟ್ಟಿಕಾ ಬಾಬು ತಂತ್ರ ದಾವಣಗೆರೆ ದಕ್ಷಿಣದಂತೆ ಚಮತ್ಕಾರ ಮಾಡೋ ಲೆಕ್ಕಾಚಾರದಲ್ಲಿ ಅಟ್ಟಿಕಾ ಬಾಬು ಇದ್ದಾರೆ. ಹಿರಿಯೂರು ಸುಧಾಕರ್ ಇರೋವರೆಗೂ ಅದು ಕಾಂಗ್ರೆಸ್ ಅಂತಾನೆ ಹೇಳ್ತಾ ಇದ್ರು. ಸುಧಾಕರ್ ಎಲ್ಲ ಸಮುದಾಯಕ್ಕೆ ಬೇಕಾಗಿದ್ದಂತ ಒಬ್ಬ ನಾಯಕ. ಅವರ ನಿಧನದ ನಂತರ ಈಗ ಇಷ್ಟೆಲ್ಲ ಗೊಂದಲಗಳು ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಕೂಡ ಟಿಕೆಟ್ಗಾಗಿ ಲಾಬಿ ಆರಂಭ ಆಗಿದೆ. ಜೊತೆಗೆ JDS ಮೇ ಬಿ ಅದನ್ನು ಬಿಜೆಪಿಗೆ ಬಿಟ್ಟುಕೊಡುವಂತ ಸಾಧ್ಯತೆ ಇದೆ. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಬಹುದು. ಕಾಂಗ್ರೆಸ್ನಲ್ಲಿ 3, ಬಿಜೆಪಿಯಲ್ಲಿ 3, JDSನಿಂದ 2 ಟಿಕೆಟ್ ಆಕಾಂಕ್ಷಿಗಳು ಇದ್ದೇ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಏನ್ ನಡೀತಾ ಇದೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ?
ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್, ಬಿಜೆಪಿ ಮತ್ತು JDS ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಮಾಜಿ ಸಚಿವ ಸುಧಾಕರ್ ಅವರ ನಿಧನದಿಂದ ತೆರವಾಗಿರುವಂತಹ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಮಾಡಲೇಬೇಕಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ದಿನಾಂಕವೂ ಕೂಡ ನಿಗದಿ ಆಗಬಹುದು. ಹೀಗಾಗಿ ಕಾಂಗ್ರೆಸ್, BJP ಹಾಗೂ JDS ಮೂರೂ ಪಕ್ಷಗಳು ಕೂಡ ರಣತಂತ್ರವನ್ನು ಎಣೆಯೋದಕ್ಕೆ ಶುರು ಮಾಡಿದವೆ. ಅದರಲ್ಲೂ ಹಿರಿಯೂರಲ್ಲಿ ಕೇವಲ ಈ ಮೂರು ಪಕ್ಷಗಳ ನಡುವೆ ಅಷ್ಟೇ ಪೈಪೋಟಿ ಆಗ್ತಾ ಇಲ್ಲ. ಈಗ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಈಗ ಕ್ಷೇತ್ರಕ್ಕೆ ಹೋಗಿ ಓಡಾಡ್ತಾ ಇರುವಂಥದ್ದು. ಕ್ಷೇತ್ರದಲ್ಲಿ ಈ ಮೂರೂ ಪಕ್ಷಗಳಿಗಿಂತಲೂ ಕೂಡ ಹೆಚ್ಚು ಸದ್ದನ್ನು ಮಾಡ್ತಾ ಇದ್ದಾರೆ. ಅದರ ಬೊಮ್ಮನಹಳ್ಳಿ ಬಾಬು ಅವರು ಪ್ರತಿದಿನವೂ ಕೂಡ ಕ್ಷೇತ್ರಕ್ಕೆ ಹೋಗ್ತಾ ಇರುವಂಥದ್ದು, ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಾ ಇರುವಂಥದ್ದು. ನೇರವಾಗಿ ಕಾಂಗ್ರೆಸ್ ಮತ್ತು BJP, JDS ಅಸಮಾಧಾನಿತ ನಾಯಕರುಗಳು, ಅಸಮಾಧಾನಿತ ಮುಖಂಡರುಗಳು, ಕಾರ್ಯಕರ್ತರನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಭಾಗದಲ್ಲಿ ಬೊಮ್ಮನಹಳ್ಳಿ ಬಾಬು ಅವರು ಕೆಲಸವನ್ನು ಮಾಡಿದರು. ಆವಾಗ JDS ಅಲ್ಲಿ ಇದ್ದುಕೊಂಡು ತುಮಕೂರು ನಗರದ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದರೆ ಕೊನೆಯ ಗಳಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡಲಿಲ್ಲ. ಹಾಗಾಗಿ JDS ಅನ್ನು ಬಿಟ್ಟು ಸೈಲೆಂಟ್ ಆಗಿದ್ರು. ಈಗ ಮತ್ತೊಮ್ಮೆ ಆ್ಯಕ್ಟಿವ್ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಪದೇ ಪದೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಾವು ಒಂದು ವಿಚಾರವನ್ನು ಇಲ್ಲಿ ಗಮನ ಹರಿಸಬೇಕು. ಸುಧಾಕರ್ ಅವರು ಅನಾರೋಗ್ಯದಲ್ಲಿ ಇದ್ದಾಗ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದರು. ಅವರು ತೀರ್ಕೊಂಡಾದ ಬಳಿಕ ಹಿರಿಯೂರಿಗೆ ಹೋಗಿದ್ರು, ಅವ್ರ ಮನೆಗೆ ಹೋಗಿದ್ರು, ಅವ್ರು ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ರು. ಅಂದರೆ ಇದರ ಇಂಟ್ ಏನು ಕೊಡ್ತಾ ಇದ್ದಾರೆ ಅಂದರೆ, ನಾನು ಕೂಡ ಹಿರಿಯೂರಿಗೆ ಬರ್ತಾ ಇದ್ದೀನಿ ಅಂತ. ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಕೂಡ ಸುಹಾಸ್ ಅಂದರೆ ಸುಧಾಕರ್ ಅವರ ಮಗ ಸುಹಾಸ್ ಈಗಾಗಲೇ ಬಹಿರಂಗವಾಗಿ ಮೊನ್ನೆ ಹೇಳಿರುವಂಥದ್ದು, ನಮ್ಮ ತಂದೆ ಇಲ್ಲದೇ ಇರುವಂತಹ ಅವರ ಅನುಪಸ್ಥಿತಿ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ನಾನು ರಾಜಕೀಯವಾಗಿ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥದ್ದನ್ನು ಕಾರ್ಯಕರ್ತರ ಮುಂದೆ ಹೇಳಿದ್ದಾರೆ. ಹೀಗಾಗಿ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅನ್ನೋದನ್ನು ಹೇಳಿದ್ದಾರೆ. ಸಹಜ, ಯಾವುದೇ ಕುಟುಂಬದ ಯಾವುದೇ ಶಾಸಕರು ತೀರ್ಕೊಂಡಾಗ ಮೊದಲ ಆದ್ಯತೆ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅದು ಯಾವುದೇ ಪಕ್ಷ ಕರ್ನಾಟಕದಲ್ಲಿರುವಂಥ ಪಕ್ಷಗಳಲ್ಲಿ ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ಕೊಡುವಂಥ ಒಂದು ಕೆಲಸ ಆಗುತ್ತೆ. ಮರಸಿ ಮೇಲೆ ನಾವು ಗೆದ್ದು ಬರ್ಬೋದು ಅಂತ. ಜೊತೆಗೆ ಜನರು ಕೂಡ ಅದನ್ನೇ ಬಯಸ್ತಾರೆ. ಅವರ ಕುಟುಂಬದವರಿಂದ ತೆರವಾಗಿರುವಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ ಅವ್ರಿಗೆ ಕೊಡಬೇಕು ಅಂತ. ಈ ಹಿನ್ನೆಲೆಯಲ್ಲೇ ಬಹುತೇಕ ಸುಹಾಸ್ ಈ ಮಾತುಗಳನ್ನು ಹೇಳಿರುವಂಥದ್ದು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಳಿಯೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಸುಧಾಕರ್ಗೂ ಮತ್ತು ಸುಹಾಸ್ಗೆ ನಾವು ಕಂಪೇರ್ ಮಾಡಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಹಕಾರಿ ವಲಯದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ರು ಸುಧಾಕರ್ ಅವರು. ಕೇವಲ ಸಣ್ಣ ಸಮುದಾಯ ಆದರೂ ಕೂಡ 500-600 ಮತಗಳಿರ್ಬೋದು ಅವರ ಜೈನ ಸಮುದಾಯದ್ದು. ಆದರೆ 4 ಬಾರಿ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಒಮ್ಮೆ ಚಿತ್ರದುರ್ಗದಿಂದ ಗೆದ್ದು ಬಂದು ರಾಜಕೀಯವನ್ನು ಮಾಡಿದರು. ಅದರಲ್ಲೂ ಕಾಂಗ್ರೆಸ್ಸಲ್ಲಿ 2008ರಲ್ಲಿ ಟಿಕೆಟ್ ಕೊಡದೇ ಇದ್ದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್, BJP ಮತ್ತು JDS ಅಭ್ಯರ್ಥಿಗಳನ್ನು ಸೋಲಿಸಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. ಆ ವರ್ಚಸ್ಸು, ಆ ನಾಯಕತ್ವ, ಆ ಸಂಘಟನೆ ಚತುರತೆ ಸುಹಾಸಲ್ಲಿ ಇಲ್ಲ ಅನ್ನುವಂಥದ್ದು. ಹೀಗಾಗಿ ದೊಡ್ಡ ಸಮುದಾಯ ಅಲ್ಲದೇ ಇರೋದ್ರಿಂದ ಬೇರೆ ಯಾರಿಗಾದರೂ ಅವಕಾಶ ಕೊಟ್ಟರೆ ಗೆಲ್ಲಬಹುದು ಅಂತ. ಅದರಲ್ಲೂ 2023ರಲ್ಲಿ ಸುಧಾಕರ್ ಅವರ ವಿರುದ್ಧ ಸೋತಿದ್ದಂತಹ ಪೂರ್ಣಿಮ ಶ್ರೀನಿವಾಸ್ ಅವತ್ತು BJPಯಲ್ಲಿದ್ದರು. BJPಯಿಂದ ಅವರು ಸೋತಿದ್ರು. ಆದರೆ ಅದೇ ಕ್ಷೇತ್ರದಲ್ಲಿ 2018ರಲ್ಲಿ ಪೂರ್ಣಿಮ ಶ್ರೀನಿವಾಸ್ BJPಯಿಂದ ಗೆದ್ದು ಬಂದಿದ್ದರು. ಈಗ ಅವರು DKಶಿ ಬಣದಲ್ಲಿದ್ದಾರೆ. DKಶಿ ಅವರಿಂದಲೇ ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಹೀಗಾಗಿ ಸಹಜವಾಗಿ ನನಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮುಂದೆ ಇಡಬಹುದು. ಸುಹಾಸ್ಗೆ ಇನ್ನೂ ಬೇರೆ ರೀತಿಯಾದಂಥ ಒಂದು ಅವಕಾಶಗಳನ್ನು ಕೊಡಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಕೂಡ ಹೇಳ್ಬೋದು. ಹೀಗಾಗಿ ಅಲ್ಲಿ ಇವರಿಬ್ಬರೇ ಅಲ್ಲ, ಜೆ ರಾಜು ಅಂತ BBMPಯಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸ ಮಾಡಿದಂಥವರು ಕಳೆದ 1-2 ವರ್ಷಗಳಿಂದ ಹಿರಿಯೂರಲ್ಲಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಈ ಪರಿಸ್ಥಿತಿ ಆದರೆ BJP ಮತ್ತು JDS ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಈ ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋವಂಥದ್ದು ಗೊತ್ತು. ಆದರೆ JDS ಸುಮಾರು 35-40 ಸಾವಿರ ಮತಗಳನ್ನು ಪ್ರತಿ ಚುನಾವಣೆಯಲ್ಲೂ ಕೂಡ ತೆಗೆದುಕೊಂಡಿದೆ. ಹೀಗಾಗಿ ಪ್ರಬಲವಾಗಿ ನಾವು ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪೂರ್ಣಿಮಾ ಶ್ರೀನಿವಾಸ್ ಇದ್ದಾಗ BJP ಅಲ್ಲಿ ನೆಲೆಯನ್ನು ಕಂಡುಕೊಂಡಿತ್ತು. ಅದನ್ನು ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು. ಅದರಲ್ಲೂ ಒಂದು ರೀತಿ ಹಿರಿಯೂರು ಯಾವ ರೀತಿ ಇದೆ ಅಂದರೆ ಒಕ್ಕಲಿಗ ಮತ್ತು ಯಾದವ ಸಮುದಾಯದ ಪ್ರಬಲ ವೋಟ್ ಬ್ಯಾಂಕ್ ಇರುವಂಥದ್ದು. ಹೀಗಾಗಿ JDS ಅವರು ಒಕ್ಕಲಿಗ ಕೊಟ್ಕೊಂಡು ಬಂದಿದ್ದಾರೆ ಮೊದಲಿಂದಲೂ ಕೂಡ. BJP ಅವರು 2-3 ಚುನಾವಣೆಯಿಂದ ಸುದೀರ್ಘವಾಗಿ ಯಾದವ ಸಮುದಾಯಕ್ಕೆ ಮನೆ ಹಾಕುವಂಥ ಒಂದು ಕೆಲಸ ಆಗಿದೆ. ಅಹಿಂದ ವರ್ಗಕ್ಕೆ ಇಲ್ಲ ಸುಧಾಕರ್ ಅವರು ಸುದೀರ್ಘವಾಗಿ ಇದ್ದಿದ್ದರಿಂದ ಅವ್ರಿಗೆ ಟಿಕೆಟ್ ಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಮಾಡಿತ್ತು. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಯಾರು ಟಿಕೆಟ್ ತಗೊಳ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಸರ್ಕಸ್. ಒಟ್ಟಾರೆ ಸುಧಾಕರ್ ಅವರ ತೀರ್ಕೊಂಡ ಕೆಲವೇ ದಿನಗಳಲ್ಲಿ ಮತ್ತೆ ಹಿರಿಯೂರಿನ ರಾಜಕಾರಣ ಭಾಳಷ್ಟು ಗರಿಗೆದರಿದೆ. ರಾಮ್.
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.